ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನೇನು ಅಕ್ಷಯ ತೃತೀಯ ಪೂಜೆ ಬಂದೇ ಬಿಟ್ಟು. ಸೊ ಎಲ್ಲರೂ ಕೂಡ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಇವಾಗಿನ ರೇಟಲ್ಲಂತೂ ಕೆಲವರಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ನಮ್ಮಂಥವ್ರಿಗಂತೂ, ಮಿಡಲ್ ಕ್ಲಾಸ್ನವರಿಗಂತೂ ತಗೊಳ್ಳೋದೊಂದು ದೂರದ ಮಾತು ಅಂತಲೇ ಹೇಳ್ಬೋದು. ಒಂದು ಕಾಯಿನ್ ಕೂಡ ತಗೊಳ್ಳೋದಕ್ಕೆ ಆಗೋದಿಲ್ಲ, ಬಿಕಾಸ್ ಅಷ್ಟು ಪ್ರೈಸ್ ಎಲ್ಲ ಜಾಸ್ತಿ ಇದೆ. ಸೊ ದುಡ್ಡಿರೋರಂತೂ ಹೇಗೋ ತಗೊಂತಾರೆ. ಬಟ್ ಚಿನ್ನ ಬೆಳ್ಳಿ ಇಟ್ಟೇ ಪೂಜೆ ಮಾಡಬೇಕು, ಸೊ ಹಬ್ಬದ ದಿನ ಅಂತ ಹೇಳಿ ಏನೂ ರೂಲ್ಸ್ ಇಲ್ಲ. ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಸೊ ಲಕ್ಷ್ಮೀ ದೇವಿ ಹೊಲಿತಾಳೆ ಅಂತಲೂ ಕೂಡ ಹೇಳ್ತಾರೆ. ಆ್ಯಂಡ್ ಆಲ್ಸೋ ತುಂಬ ಪಾಸಿಟಿವ್ ವೈಬ್ ಕೂಡ ಬರುತ್ತೆ. ಸೊ ಹಾಗಾಗಿ ಲಕ್ಷ್ಮಿಗೆ ಇಷ್ಟವಾಗಿರೋಂಥ ಪೂಜಾ ಸಾಮಗ್ರಿಗಳನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಲಕ್ಷ್ಮೀ ಕುಬೇರ ಸೇರ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಾಗಿರ್ಬೋದು. ಸೊ ಎಲ್ಲದೂ ಕೂಡ ತರಿಸಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ. ಸೊ ದಟ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವಿಡಿಯೋಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅನ್ಕೊಳ್ತಾ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಬಂದು ನಾನು ಲಕ್ಷ್ಮೀ ಕುಬೇರ ಸೇರ್ನ ತರಿಸಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ಈ ಒಂದು ಸೇರ್ ಅಂತ ಹೇಳಿದ್ರೆ, ಒರಿಜಿನಲ್ ಗೋಲ್ಡ್ ಅಂತ ಅನ್ಕೋಬೇಕು, ಅಷ್ಟು ತುಂಬ ಚೆನ್ನಾಗಿದೆ. ಬಟ್ ಇದು ಕಾಪರ್ ಅಲ್ಲಿ ಮಾಡಿರೋಂಥದ್ದು, ತಾಮ್ರದಲ್ಲಿ, ಪ್ಯೂರ್ ತಾಮ್ರ. ಆ್ಯಂಡ್ ಡಿಸೈನ್ ನೋಡಿ ಎಷ್ಟು ಸಖತ್ತಾಗಿದೆ. ಲಕ್ಷ್ಮೀ ಕುಬೇರ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಶಂಖಚಕ್ರ ಕೂಡ ಇದೆ, ಮತ್ತೆ ತಿರುಪತಿ ಒಂದು ತಿಲಕ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರೊಳಗಡೆ ನಾನು ಮೀಶೋದಲ್ಲಿ ತರಿಸಿರೋಂಥ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನೆಲ್ಲದೂ ಕೂಡ ಹಾಗೆ ಇಟ್ಟಿದ್ದೀನಿ. ಅದು ನಿಮಗೆ ಮುಂದೆ ತಿಳಿಸ್ತೀನಿ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ. ಸೊ ಈ ಸೇರ್ ಒಳಗಡೆ ಸೊ ಇದನ್ನೆಲ್ಲದೂ ಕೂಡ ಹಾಕಿಡಬೇಕು. ಸೊ ಆಲ್ರೆಡಿ ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನೇ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಹೊಸದು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ದಯವಿಟ್ಟು ಮೀಶೋದಲ್ಲೇ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಆ್ಯಂಡ್ ಈ ಒಂದು ಸೇರ್ ಬಗ್ಗೆ ಹೇಳೋದಾದ್ರೆ ಫುಲ್ ಪ್ಯೂರ್ ತಾಮ್ರದಲ್ಲಿ ಮಾಡಿರೋಂಥ ಸೇರ್ ಇದು. 7 ಇಂಚಸ್ ಅಷ್ಟು ಉದ್ದ ಬರುತ್ತೆ, ಮತ್ತೆ 4 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸ್ವಲ್ಪ ಮೀಡಿಯಂ ಸೈಜಲ್ಲೇ ಚೆನ್ನಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವೆಯ್ಟ್ ಬಂದು 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ? ನೋಡಿದ್ರೆ 1000 ರೂಪಾಯಿ ಅಂತ ಅನಿಸ್ತಿರ್ಬೋದಲ್ವಾ? ಬಟ್ ಜಸ್ಟ್ 304 ರೂಪಾಯಿ ಅಷ್ಟೇ. ತುಂಬಾ ಕಡಿಮೆ ಪ್ರೈಸಲ್ಲಿದೆ. ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಎಲ್ಲ. ಸೊ ನೀವೇ ನೋಡ್ತಿದ್ರಲ್ವಾ ಹೇಗಿದೆ ಅಂತ ಹೇಳಿ. ಸೊ ಈ ಒಂದು ಸೇರ್ನ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಕ್ಷ್ಮೀ ಕುಬೇರ ಕಾಯಿನ್ಸ್ನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿದ್ರೆ ಒಳ್ಳೆ ಗೋಲ್ಡ್ ಅಂತ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಫ್ರಂಟಲ್ಲಿ ಬಂದು ಅಂದರೆ ಫಸ್ಟ್ ಬಂದು ಲಕ್ಷ್ಮಿ ಡಿಸೈನ್ ಇದೆ. ಆ್ಯಂಡ್ ಇನ್ನೊಂದು ಸೈಡ್ ಫೇಸ್ ಬಂದು ಕುಬೇರ ಅಂದರೆ ಯಂತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು 2 ಪ್ಯಾಕ್ನ ತರಿಸಿದ್ದೀನಿ. ಒಂದೊಂದು ಪ್ಯಾಕಲ್ಲಿ 12 ಪೀಸ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಯೂಶಲಿ 11, 21, 101 ಇಡ್ತಾರೆ. ಸೊ ಹಾಗಾಗಿ ಒಂದು ಪ್ಯಾಕಲ್ಲೇ 12 ಸಿಗುತ್ತೆ, ಒಂದು ಎಕ್ಸ್ಟ್ರಾ ನಿಮಗೆ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ 226 ರೂಪಾಯಿ ಅಷ್ಟೇ. ಸೊ 226 ರುಪೀಸ್ನಲ್ಲಿ ಸಿಗ್ತಿದೆ. ಕೆಲವರು ಇನ್ನೂ ಜಾಸ್ತಿ ಅಂದರೆ 21 ಕೂಡ ಇರ್ತಾರೆ, 101 ಕೂಡ ಇರ್ತಾರೆ. ಸೊ ನಿಮಗೆ ಬಿಟ್ಟಿದ್ದು, ಎಷ್ಟು ಬೇಕಾದ್ರೂ ಇಡ್ಬೋದು. ನಾವು ಯೂಶಲಿ 11 ಇಡುವಂಥದ್ದು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೂ ಕೂಡ 11 ಇಡುವಂಥದ್ದು. ಹೊರಗಡೆ ಎಲ್ಲ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಗೊತ್ತಾ? ಒಂದು 500 ರೂಪಾಯಿ 600 ರೂಪಾಯಿ ಆ ಒಂದು ಪ್ರೈಸಲ್ಲೇ ಹೇಳ್ತಾರೆ. ನಿಮಗೂ ಕೂಡ ಗೊತ್ತಿರುತ್ತೆ ತಗೊಂಡಿರೋರಿಗೆ. ಸಪೋಸ್ ನೀವು ಹತ್ರ ಇಲ್ಲ ಅಂತ ಹೇಳಿದ್ರೆ ಸೊ ಲಕ್ಷ್ಮಿಗೆ ಇದು ಕೂಡ ತುಂಬಾ ಪ್ರಿಯವಾದಂಥ ವಸ್ತು. ಸೊ ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಜರ್ಮನ್ ಸಿಲ್ವರ್ ಬೌಲ್ ಕೂಡ ತರಿಸಿದೆ. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಸೊ ಸ್ವಲ್ಪ ದೂರದಿಂದ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ಒರಿಜಿನಲ್ ಬೆಳ್ಳಿ ಅಂತ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಲಕ್ಷ್ಮೀ ಕುಬೇರ ಡಿಸೈನಲ್ಲಿ ಇರುವಂಥ ಜರ್ಮನ್ ಸಿಲ್ವರ್ ಬೌಲ್. ಇದು ಒಂದು 4 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 3.5 ಇಂಚಸ್ ಅಷ್ಟು ಅಗಲ ಬರುತ್ತೆ. ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು 300 ರುಪೀಸ್ ಏನೋ ನಾನು ಕೊಟ್ಟಿದ್ದು. ಲಿಂಕ್ ಕೊಡ್ತೀನಿ, ಇದು ಕೂಡ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಯೂಸ್ ಆಗುತ್ತೆ ಹಬ್ಬಕ್ಕೆ. ಆ್ಯಂಡ್ ಇದ್ರ ಒಳಗಡೆ ನೀವು ಅವಾಗಿಂದ ನೋಡ್ತಾ ಇರ್ಬೋದು. ಸೊ ನಾನು ಕುಬೇರ ಕಾಯಿನ್ಸ್ ಆಗಿರ್ಬೋದು, ಕವಡೆ ಆಗಿರ್ಬೋದು, ಮತ್ತು ಗೋಮತಿ ಚಕ್ರ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಬಟ್ಲ ಅಡಿಕೆ ಆಗಿರ್ಬೋದು, ಮತ್ತು ತಾವರೆ ಬೀಜ ಆಗಿರ್ಬೋದು, ಮತ್ತು ಹಸಿರು ಕಲರ್ ಬಳೆಗಳು, ಆ್ಯಂಡ್ ಆಲ್ಸೋ ಗ್ರೀನ್ ಕಲರ್ ಬಳೆಗಳು. ಸೊ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಶ್ರೀಫಲ ಮತ್ತು ಲಾವಂಚ ಬೇರು, ಇದಷ್ಟು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು. ಸೊ ನೀವು ಲಕ್ಷ್ಮೀ ಪೂಜೆ ಟೈಮಲ್ಲಿ, ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ, ಆ್ಯಂಡ್ ಈಗ ಅಕ್ಷಯ ತೃತೀಯ ಟೈಮಲ್ಲೂ ಕೂಡ ನೀವು ಸೊ ಪೂಜೆ ಮಾಡಬೇಕಾದ್ರೆ ನಾನು
ನಾನು ಅವಾಗಲೇ ತೋರಿಸೋನಲ್ಲ ಲಕ್ಷ್ಮೀ ಕುಬೇರ ಸೇರು. ಸೊ ಸೇರು ಒಳಗಡೆ ಇದನ್ನೆಲ್ಲದೂ ಕೂಡ ಹಾಕಿ ಇಟ್ಟು ಸೊ ಹಬ್ಬ ಟೈಮಲ್ಲಿ ಅಂದರೆ ಆ ಒಂದು ದಿನ ನೀವು ಪೂಜೆ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಓಕೆನಾ, ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಚಿನ್ನ ಬೆಳ್ಳಿನೇ ಇಟ್ಟು ಪೂಜೆ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಏನು ರೂಲ್ಸ್ ಇಲ್ಲ. ದುಡ್ಡಿರೋರು ತಗೊತಾರೆ, ಬಟ್ ಇವಾಗ ತುಂಬ ರೇಟ್ ಆಗಿಬಿಟ್ಟಿದೆ. ಒಂದು ಕಾಯಿನ್ ತಗೊಳ್ಳೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಲಕ್ಷ್ಮಿಗೆ ಇಷ್ಟ ಆಗಿರೋದನ್ನ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಾವೇನೆಲ್ಲ ಬೇಡ್ಕೊಂತೀವಿ ಸೊ ಅದೆಲ್ಲ ನೆರವೇರತ್ತೆ ಅಂತಾನೆ ಹೇಳ್ಬೋದು. ಸೊ ಮೇನ್ ಆಗಿ ಇದನ್ನೇ ನಾವು ಹಬ್ಬ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡೋ ಟೈಮಲ್ಲೆಲ್ಲ ಇಡಬೇಕು. ಸೊ ನೀವು ಪ್ರತಿ ಶುಕ್ರವಾರ ಕೂಡ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೀವು ಎವ್ರಿ ಡೇ ಕೂಡ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಸೊ ಹೇಗೆ ಬೇಕಾಗೆ ನಿಮ್ಮ ಮನೇಲಿ ಯಾವ ರೀತಿ ನಡ್ಸ್ಕೊ ಬಂದಿರಾ ಆ ರೀತಿನಲ್ಲಿ ಮಾಡ್ಬೋದು. ಸೊ ಇದಷ್ಟು ನಾನು ಎಲ್ಲದೂ ಮೀಶೋದಲ್ಲೇ ತೊಗೊಂಡಿದ್ದು. ಈ ಶ್ರೀಫಲ ಮತ್ತು ಲಾವಂಚ ಬೇರಿದೆಯಲ್ಲ ಇದೆಲ್ಲ ಆಫ್ಲೈನಲ್ಲಿ ಸಿಗುತ್ತೆ. ಸೊ ಅದನ್ನ ಬಿಟ್ಟು ನಾನು ಏನೆಲ್ಲ ಹೇಳಿದೆ ಸೊ ಅದೆಲ್ಲದೂ ಕೂಡ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ತೊಗೊಂಡಿದ್ದು ಇನ್ನೂ ಹಾಗೇನೇ ಇದೆ. ಸೊ ಅದನ್ನೇ ನಾನು ಈ ಒಂದು ಸೇರ್ ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ತುಂಬಾ ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಆ್ಯಂಡ್ ಆಲ್ಸೋ ಕಡಿಮೆ ಪ್ರೈಸಲ್ಲೇ ನಿಮಗೆ ಸಿಗೋದನ್ನು ತೋರಿಸಿದ್ದೀನಿ. ನೀವು ಬೇಕಾದ್ರೆ ಹೊರಗಡೆ ಹೋಗಿ ಒಂದೇ ವಿಚಾರಿಸ್ಕೊ ಬನ್ನಿ ಎಷ್ಟು ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿದ್ರೇ ನಮಗೆ ಅಂದರೆ ಅವ್ರದ್ದು ಹೇಳೋ ಪ್ರೈಸ್ ಕೇಳಿನೇ ಶಾಕ್ ಆಗಿಬಿಡತ್ತೆ, ಅಷ್ಟು ಜಾಸ್ತಿ ಪ್ರೈಸಲ್ಲಿ ಸಿಗುತ್ತೆ. ಸೊ ಜಾಸ್ತಿ ಪ್ರೈಸ್ ಕೊಟ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಎನರ್ಜಿ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಹೋಗೋ ಬದಲು ಜಸ್ಟ್ ನೀವು ಆನ್ಲೈನಲ್ಲೇ ಆರ್ಡರ್ ಮಾಡ್ಬೋದು. ಮತ್ತು ಬೇರೆ ಸೈಟಲ್ಲೂ ಕೂಡ ಜಾಸ್ತಿ ಪ್ರೈಸಲ್ಲೇ ಸಿಗುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೇ ಹೇಳಿಬಿಟ್ಟಿದ್ದೀನಿ ಎಷ್ಟು ರೇಂಜಲ್ಲೆಲ್ಲ ಇರುತ್ತೆ ಅಂತ ಹೇಳಿ. ಮೀಶೋದಲ್ಲಿ ಇವಾಗಲೂ ಕೂಡ ಕಡಿಮೆ ಪ್ರೈಸಲ್ಲೇ ಸಿಗ್ತಿದೆ, ಒಳ್ಳೆ ಕ್ವಾಲಿಟಿನಲ್ಲಿ ಸಿಗ್ತಾ ಇದೆ. ಸೊ ಬೇಕು ಅಂತ ಇದ್ದರೆ ಬೇಗನೆ ತಗೊಳ್ಳಿ, ಹಬ್ಬ ಬರೋಷ್ಟರಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಂತೂ ಮರಿಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.